ತಮಿಳುನಾಡು ರಾಜಕೀಯದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಎಲ್ಲವೂ ಕೂಡ ಅಂದುಕೊಂಡ ರೀತಿ ಏನಾದರೂ ಆಗಿದ್ರೆ ಇಷ್ಟೊತ್ತಲ್ಲಿ ವಿಜಯ್ ಸಿಎಂ ಆಗಿ ಪದಗ್ರಹಣ ಮಾಡಿಬಿಡ್ತಾ ಇದ್ರು. ಆದ್ರೆ ಇಲ್ಲಿ ಮ್ಯಾಜಿಕ್ ನಂಬರ್ ತಲುಪಲಿಕ್ಕೆ ವಿಜಯ್ ಈಗ ಸರ್ಕಸ್ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. 107 ಸ್ಥಾನ ಗೆದ್ರು ಕೂಡ ಮ್ಯಾಜಿಕ್ ಸಂಖ್ಯೆಗೆ ದಳಪತಿ ಪರದಾಡ್ತಾ ಇದ್ದಾರೆ. 18 ಶಾಸಕರ ಪಟ್ಟಿ ನೀಡಲು ವಿಜಯ್ಗೆ ಗವರ್ನರ್ ಸೂಚನೆ ಕೊಟ್ಟಿದ್ರು. ಇಂದು ವಿಜಯ್ 118 ಶಾಸಕರ ಪಟ್ಟಿ ನೀಡುವ ಸಾಧ್ಯತೆ ಇದೆ. ಟಿವಿಕೆಗೆ ಬೆಂಬಲ ಸೂಚಿಸಿರುವಂತಹ ಕಾಂಗ್ರೆಸ್ನ 5 ಶಾಸಕರು, ಟಿವಿಕೆ ವಿಜಯ್ ಬಳಿ ಸದ್ಯ 112 ಶಾಸಕರ ಬೆಂಬಲ ಇದೆ. ಇನ್ನು 6 ಶಾಸಕರ ಬಲ ಬೇಕಾಗಿದೆ. ಹಾಗಾಗಿ ಬಹುಮತ ಸಾಬೀತಿಗೆ ವಿಜಯ್ ಈಗ ಸರ್ಕಸ್ ಮಾಡ್ತಾ ಇದ್ದಾರೆ. ಬಹಳ ಸನಿಹದಲ್ಲಿದ್ರು ಸಿಎಂ ಆಗ್ಲಿಕ್ಕೆ, ಆದ್ರೆ 6 ಶಾಸಕರ ಬಲ ಈಗ ಬೇಕಾಗಿದೆ. ಹಾಗಾಗಿ ಈ ಕುರಿತು ಈಗ ವರದಿಯನ್ನ ಸಲ್ಲಿಸಬೇಕು ಗವರ್ನರ್ಗೆ. ಮುಸ್ಲಿಂ ಲೀಗ್ ಮತ್ತು ಕೆಲ ಪಕ್ಷಗಳ ನಿಲುವು ಇಂದು ಪ್ರಕಟ ಆಗುತ್ತಂತೆ. ಹಾಗಾಗಿ ಇನ್ನ ಯಾವ ಸ್ಥಳೀಯ ಪಕ್ಷಗಳಿಂದ ವಿಜಯ್ಗೆ ಬಹುಪರಾಗ್ ಸಿಗುತ್ತೆ, ಬೆಂಬಲ ಸಿಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಚರ್ಚೆ ಈಗ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಬಹುಶಃ ಇವತ್ತೇ ಡೆಡ್ಲೈನ್ ಇರಬಹುದು. ಹಾಗಾಗಿ ಗವರ್ನರ್ ಕೂಡ ಸೂಚನೆ ಕೊಟ್ಟಿದ್ದಾರೆ. ಕೆಲವೊಂದು ಗಂಟೆಗಳ ಕಾಲ ಒಂದು ಕಾಲಾವಕಾಶವನ್ನ ಕೊಡ್ತೀವಿ, ಅಷ್ಟರಲ್ಲಿ ವರದಿ ಸಲ್ಲಿಕೆ ಆಗಬೇಕು. 112 ಅಲ್ಲ, 112 ಶಾಸಕರ ಬೆಂಬಲದಿಂದ ಸರ್ಕಾರ ಹೇಗೆ ರಚನೆ ಮಾಡ್ತೀರಾ? ಮ್ಯಾಜಿಕ್ ನಂಬರ್ ದಾಟಲೇಬೇಕು ಅಂತಂದ್ರೆ 118 ಶಾಸಕರ ಬೆಂಬಲ ಇರಲೇಬೇಕು. ಆಗಷ್ಟೇ ಇಲ್ಲಿ ನೀವು ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೆಲ್ಲವೂ ಕೂಡ ಮೌಖಿಕವಾಗಲ್ಲ, ಅದರ ಹೊರತಾಗಿ ಪತ್ರದ ಮೂಲಕ, ಬರವಣಿಗೆ ಮೂಲಕ ಇರಬೇಕು. ಅದರಲ್ಲೂ ಕೂಡ ಎಲ್ಲಾ ಶಾಸಕರ ಸಹಿ ಇರಬೇಕು, ಪಟ್ಟಿ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರ ರಚಿಸಲು ಟಿವಿಕೆಗೆ ಬೆಂಬಲ ನೀಡುವ ವಿಚಾರವಾಗಿ ಇಂದು ಸಭೆ ಸೇರಲಿರುವಂತಹ ಸಿಪಿಐ ರಾಜ್ಯ ಕಾರ್ಯಕಾರಿ ಸಮಿತಿ ಬೆಳಗ್ಗೆ 10 ಗಂಟೆಗೆ ಸಿಪಿಐ ಪಕ್ಷ ಮಹತ್ವದ ಮೀಟಿಂಗ್ ಅನ್ನು ಇಟ್ಕೊಂಡಿದೆ. ಸಭೆ ಬಳಿಕ ನಿರ್ಧಾರ ಪ್ರಕಟ ಮಾಡಲಿದ್ದಾರೆ ಸಿಪಿಐ ನಾಯಕರು. ಮಧ್ಯಾಹ್ನ 3 ಗಂಟೆಗೆ ಸಿಪಿಐ ಪಕ್ಷದಿಂದ ಫೈನಲ್ ಮೀಟಿಂಗ್ ಆಗುತ್ತೆ. ನಾಳೆ ವಿಸಿಕೆ ಪಕ್ಷದ ನಾಯಕರಿಂದ ಸಮಾಲೋಚನಾ ಸಭೆ ನಡೆಯುತ್ತೆ. ಸಭೆ ಬಳಿಕ ನಿರ್ಧಾರವನ್ನ ಪ್ರಕಟಣೆ ಮಾಡುತ್ತೆ ಎಡಪಕ್ಷಗಳು.